ಎತ್ತುವ ಗಂಡ ಬಿಸಿಲಿನಲ್ಲಿ ರವಿಕಿರಣಗಳನ್ನು ಬೀರುವ ಈ ರವಿವರ್ಮನನ್ನು ಯಾರು ಎಂದು ಕೇಳಬೇಕಾದರೆ ಬಾಯಿಗೆ ಬಂದಿದ್ದನ್ನು ಪಗಳಿಕೊಂಡು ಬಂದ ನಾಯಿಗಳಲ್ಲ. ಮನೆಯನ್ನು ಕಾಯುವ ಕಾವಲುಗಾರರಂತಾಗಿ ಬಿಟ್ಟಿದ್ದಾರೆ. ಅಂಥದರಲ್ಲಿ ನೀನ್ ಯಾವ ಲೆಕ್ಕ? ಈ ತೀರ್ಥನ ದಾರಿಗೆ ಅಡ್ಡ ಬಂದು ಅವೆಂಬ ಚಟ್ಟವನ್ನೇರಬೇಡಲಿ ಬಚ್ಚ. ಮಾತಿಗ ಎದುರೋನಲ್ಲ ಈ ಕಾಮದ ಭೂಪತ. ಗಂಡದೆ ಗುಂಡಿಗೆ ಬಂದಿರುವ ಗಂಡ ನಿನ್ನ ಗಂಡಸ್ತನ ಹಂತಸ್ತಿಗೆ ನಾ ಹಾಕದ ಒಂದಲ್ಲ ಒಂದು ದಿನ ನನ್ನ ಸರ್ವ ಹಂತಸ್ತಿಗೆ ನಾನು ಒಡೆಯಲಾಗಲಿಲ್ಲ. ಇವನು ರಾಜಕೀಯಲ್ಲಿ ಕುತಂತ್ರ ಹೇಳಿವ ರಾಜ ಮಾಂತ್ರಿಕ ರವಿವರ್ಮನೇ ಅಲ್ಲ. ರಾಜಕೀಯದ ಮಂತ್ರಗಳನ್ನು ಅರಿಯದ ವಿವೇಕಿನೇನು ನನ್ನ ವಿಕ್ರಮನಿಗೆ ಸವಾಲು ಹಾಕುವೆಯಾ? ಈ ರಣ ವಿಕ್ರಮನ ಎದುರು ತಡೆ ತಟ್ಟಿ ನಿಂತರೆ ತಟ್ಟಿದ ತಡೆಯನ್ನು ಕತ್ತರಿಸಿ ಬಿಡುವೆ ಮಗನಿಗೆ ಎಚ್ಚರಿಕೆ. ಲೇಕಿರುವ ನಿನ್ನ ಬಾಳಿಗೆ ಹಿರಾಮಾಡಲಿ ನನ್ನನ್ನು ಸೃಷ್ಟಿಸಿದನ. ನಿನಗೆ ಹೇಮಲೋಕದೇವ ಕಿಂಕರನಿಂದ ಚಿತ್ರಾಂಶ ನೀಡು. ಪುನದಲ್ಲಿ ನರಕಯಾತನ್ನು ಸೃಷ್ಟಿಸುವುದೇ ಗುರಿ ಹಿಟ್ಟು ಬಾಣ ಬಿಡಲು ಬಂದರೆ ತಿರುಗು ಬಾಣವನ್ನಾಗಿ ಪ್ರಯೋಗಿಸುವ ಕುತಂತ್ರದ ಸರ್ಪಾಸ್ತ್ರಗಳು. ಪ್ರಚಂಡ ರಾವಣನಿಗೆ 10 ತಲೆಯಲ್ಲಿ ಕುತಂತ್ರವಿದ್ದರೆ ಈ ಕಲಿಯುಗದ ರಾಕ್ಷಸನ ಒಂದೇ ತಲೆಯಲ್ಲೇ 100 ಕುತಂತ್ರಗಳು. ನನ್ನನ್ನು ಕೆಳಗೆ ನನ್ನ ಕುತಂತ್ರಕ್ಕೆ ನೀನಾಗಬೇಡ. ನನ್ನ ಕಾಲದಲ್ಲಿ ಕಾಡಿಗಿಚ್ಚ ಬರೆಯಾಗಬೇಕಾಗಿರುವುದು
ಕುತಂತ್ರದ ಆಟದಲ್ಲಿ ನನ್ನನ್ನೇ ಮೀರಿಸುವಂತೆ ಕಾಣುತ್ತಾನೆ. ಇವನನ್ನು ನನ್ನ ಬಳಿ ಇಟ್ಟುಕೊಂಡರೆ ನನ್ನ ಸಹಾಯಕನಾಗಿರುತ್ತಾನೆ. ರವಿವರ್ಮ, ಈ ನಿನ್ನ ಬುದ್ಧಿ ಬಲದ ಜೊತೆಗೆ ಈ ಚಕ್ರ ತೀರ್ಥನ ಅನುಭವ ಬಂದಾದರೆ ಈ ಕರುನಾಡೆಂಬ ಕರುನಾಡಿಗೆ ನಾವಿಬ್ಬರ ಮಹಾರಾಜರಾಗಿ ಮೆರೆಯಬಹುದು. ರವಿವರ್ಮ, ಲೇ ಕುತಂತ್ರ, ಒಂದು ವೇಳೆ ಇದರಲ್ಲೇನಾದರೂ ಎಡವಟ್ಟಾದರೆ ನಿನ್ನ ರುಂಡ ಸೇರುವುದು ರುಂಡ ಮಾರಿನ ಕೊರಳಿಗೆ ತಿಳಿದರೆ ಬಚ್ಚ. ವರ್ಮ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಈಗಲೇ ನನ್ನ ಸರ್ವಾಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಬಿಡಲೆ. ನಿನ್ನ ಮಾತಿನಂತೆ ಆಗಲಿ. ಈ ಶುಭ ಸಂದರ್ಭದಲ್ಲಿ ಒಂದು ಗುಂಡು ತುಂಡು ಹೆಣ್ಣಿನೊಂದಿಗೆ ಹೋಗಿ ಮಸ್ತಿ ಮಾಡೋಣ ಭಾಗ್ಯ.